ಕತ್ಲಾಗಬೇಕಾಗಿತ್ತು ಬಿಡ ಹಬ್ಬಕ್ಕೆ. ನನ್ ಬಿಟ್ಟ ತಗೊಂಬಂದೇನು ಎಂತಂದಿ ಎಲ್ಲ ಎಂತ ತೋರ್ಸು. ಅಯ್ಯೋ ದೇವ್ರೇ, ಅತ್ತಿಯಾರ ಮನೆ ಸ್ವಚ್ಛ ಮಾಡ್ಬೇಕು. ನಾ ಹೊಲಕ್ಕೆ ಹೋಗಿ ಬಂದು ನಿಮ್ ಕೂಟ್ ಮಾತಾಡ್ಕೊಂಡಿಲ್ಲ, ಟೈಮ್ ಇಲ್ಲ ಏನ. ಈಗ ಅದು ಬಿಡ್ರಿ, ಈಗ ನಾನು ಕಿಟಕಿಟಿ ಮಾಡಕ್ ಹೋಗ್ಬೇಡ್ರಿ. ಏನೋ ಹೇಳಕತ್ತಿದ್ದೆ, ನೆನಪ ಹಾರಿಸಿದ್ರತ್ತಾಗ. ಹೊಲಕ್ಕೆ ಹೊಂಟೇನಿ. ಇವ್ರಾಗ್ಲೇ ಹೋಗ್ಯಾರ, ದೌಡ್ ಊಟಕ್ಕೆ ತರಕ್ ಹೇಳ್ಯಾರ ನಂಗೆ. ನಾ ಇನ್ನು ಹೊಲಕ್ಕೆ ಊಟಕ್ಕೆ ತಗೊಂಡು ಹೋಗ್ಬೇಕು. ಯಾರು ಸಿದ್ದಪ್ಪನ್ನ? ಅಲ್ಲ ಅವ ಯಾವಾಗ ಹೋಗಿತ್ತು? ಸುಳ್ಳು ಹೇಳ್ಬೇಡ, ನೀ ತಂದು ನನ್ನ ಮಗನ ಹೆಸರು ಹೇಳ್ತೀಯೇನು? ಎಟ್ ಕೊಟ್ಟಿ ರೊಕ್ಕನ? ಅಯ್ಯೋ ದೇವ್ರೇ, ನಾಷ್ಟ ಮಾಡ್ತೀರನೇ? ಈಗ ಅಲ್ಲೇ ಹೊತ್ತಾಗೈತಿ. ಏನಂತೀಯನ್ವ, ನನ್ಗೆ ಯಾವ್ದು ಬಗ್ಗಿನ ಹರಿವಲ್ತು. ನಾನು ತಲೆ ಬರಬರಿ ಇಲ್ಲ ಅಂತ ಹೇಳತ್ತೇನ್ರಿ ಅತ್ಯಾರ. ಶಾಂತಕ್ಕ, ಅಯ್ಯೋ ಬಾರವ, ನೀವೇ ಬೇಕು ಕಡಿಮೆಗಿದ್ದಿ. ಬಂದ್ಲೋಡ ದೀಪದಿಂದ ದೀಪ ಇಲ್ಲಿಟ್ಟೆ ಅಂದ್ರೆ ಕುಂಬಿ ಮ್ಯಾಗಿಟ್ಟಿದ್ನಿ ಅಂತ ಹಂಗ. ನಂಗೊಂದು ಕನಸು ಬಿದ್ದತ್ವೆ, ಅದನ್ನ ಹೇಳಕ್ ಬನ್ನಿ. ಶಾಂತಕ್ಕ, ನನ್ನ ಕನಸ್ನಾಗ ಏನಾಗಿತ್ತು ಗೊತ್ತಾ? ಅಯ್ಯೋ ದೇವ್ರೇ, ಕಾಣಕ್ ಬೇರೆ ಯಾವ್ದು ಕನಸು ಸಿಗ್ಲಿಲ್ಲ ಅನ್ಲೇ ನಿಂಗ? ಅಲ್ಲ ಏನ್ ಹೇಳ್ತೀಯ ಕಬ್ರಿಗೇಡಿ ಯವನವಲ್ಲೇ. ಅಲ್ಲ ಆ ಪಾರಕ್ಕರ್ ಪಾಪ ತಮ್ಮ ಮನಿ ಬಿಟ್ಟು ಇಲ್ಲಿ ಬಂದು ಇಲ್ಲಿ ಹೇಳಕ್ ಹೋಕರ್ನ? ಬೇಸದ ಹೇಳಿ ಚಲೋ ಕನ್ಸಕಂಡಿ. ಯವ್ವ ದೇವ್ರೆ, ಬಿಟ್ಟಾರಲ್ಲ ಪುಣ್ಯಕ್ಕೆ ಅದ್ನ ಹೇಳ. ಇಲ್ಲ ಅಲ್ಲೇ ನಮ್ಮ ಮನೆ ಏನಾರು ಕೊಂದು ಹಿಂದಿಲ್ಲಲ್ಲ. ಹೂನ ಶಾಂತಕ್ಕ, ಬಿಟ್ಟಾರಲ್ಲ ಅದನ್ನ ಹೇಳ. ಈ ಪ್ರೇಮಿ ಮ್ಯಾಗಿಂದ ದೂಡ್ಬಿಟ್ಲ. ನಾ ಏನಾರ ಬಿದ್ದ ಕೈಕಾಲು ಮುರ್ಕೊಂಡಿದ್ರ ಸತ್ತಿದ್ರ ಗತಿ ಏನು ಹೇಳ ನೋಡು ಶಾಂತಕ್ಕ. ಈಕಿ ಮಾಡಕ್ ಕೆಲಸ ಬರೀ ಇಂಥವೇ. ಹುಚ್ಚುಮೂಳಿ ಪ್ರೇಮಿ ಮುಂದೆ ಹೇಳಿ ಹಿಂದಾಗಡೆ ನಾ ಯಾವಾಗ್ದಾಳೆ ನೀವು ನಿನ್ನಂತ ಆಕಿನ ಜಗಳಕ್ಕೆ ಬರ್ತಾವಣ. ಆಮೇಲೆ ಹೊಲಕೊಂಡನ್ಲೇ ನಾ ಹೊತ್ತಾತ ಅಂದಂಗೆ ಶ್ರಾವಣಕ್ಕೆ ಮನೆ ಸ್ವಚ್ಛ ಮಾಡಿದ್ರನ? ಸ್ವಚ್ಛ ಇಲ್ಲ ಯಾವ ಶಾಂತಕ್ಕ, ಮಾಡಿಲ್ಲ, ಮಾಡ್ಬೇಕು. ಇವತ್ತು ನನ್ನ ಗಂಡಿಗೆ ಹೇಳೇನಿ, ಸ್ವಲ್ಪ ದೌಡ್ ಬಾರಿ ಮನೆ ಸ್ವಚ್ಛ ಮಾಡ್ಕೊಳ್ಳೋಣ ಅಂತೇಳಿ. ಏಟ್ ಸಾಮಾನ ಏಟ್ ಮನಿ ಮಾಡ್ಕೋಬಾರ್ದನ? ಆ ಗಣಮಕ್ಕಳಿಗೆ ಅದಕ್ಕೆ ಐತಿ. ಯವ್ವ ಬೇಸದಿ ನೀನು ಶಾಂತಕ್ಕ. ನನ್ನ ಕೈಲಾಗದಲ್ಲವ ಇವ ಮ್ಯಾಗ ಇಟ್ಟಿದ್ದು ಮಾಡಿದ್ದು ಎಲ್ಲ ಇಳಿಸ್ಕೊಡಕ. ಒಬ್ರ ಹತ್ತಿ ಇಳಿಸಿಸ್ಕೊಟ್ರೆ ನಾ ಇಡ್ಬೇಕಾಕತಿ, ಮನೆ ಸ್ವಚ್ಛ ಮಾಡ್ಕೋಬೇಕಾಕತಿ. ಬೇಕು ಬಿಡ ಇವ, ನೀನು ನಿನ್ನ ಮಗಳು ಮಾಡ್ಕೋತೀರಿ, ನಮ್ದು ಹಂಗಲ್ಲ. ಶ್ರಾವಣ ಮಾಸ ಬಂದಾಗ ಆನಂದ ತಂದಾಗ ಏನೇ ಸಾಮಕ್ಕಾರ ಆನಿ ತಂದಾರ? ಅಯ್ಯೇ ಅಲ್ಲ, ನಾಯಿ ನರಿ ಸಾಕತ್ ನೋಡೇನಪ್ಪ, ಬೆಕ್ಕಿನ್ನದು ಆನಿ ಸಾಕಾಕತ್ತವ. ಅಯ್ಯೋ ದೇವ್ರೆ, ಅವಕ್ಕೂ ಆನಿ ಕೂಳ ಹಾಕೋಷ್ಟು ಶ್ರೀಮಂತರಾಗ್ಯಾರನವ್ರು. ಅಲ್ಲ ಸಾಮಕ್ಕಾರ ಆನಿ ತಂದಾರ ಅಂದ್ರೆ ಊರಾಗ ಯವ್ವ ದೇವ್ರೆ, ಏನು ಆನಿ ಅಡ್ಡಾಡಿಸಿ ದುಡಿಮೆ ಮಾಡಾರನವ್ರು. ತಗೋ ನೋಡಿ ಏನ್ ಮಾಡ್ತಿ ಯವ್ವ, ಪುಣ್ಯತ್ಗಿತ್ತಿ. ಸಾಮಕ್ಕಾರ ಆನಿ ತಂದಿಲ್ಲ, ಶ್ರಾವಣ ಮಾಸ ಬಂದಾಗ ಆನಂದ ತಂದಾಗ. ಏನೋ ಆನಿ ತಗೊಂಡು ನಮ್ಮನಿಗೆ ಬರ್ತಾರಂತ ಶಾಂತವ. ಅದಕ್ಕೊಂದು 2 ಬಾಳೆಹಣ್ಣು ಒಂದು 5-10 ರೂಪಾಯಿ ಕೊಟ್ಟು ಕಳಿಸು. ಹಂಗ ಕಳಿಸ್ಬೇಡ ಶ್ರಾವಣ ತಿಂಗಳ ಏನ. ಹ್ಞೂ ರೀ ಅತ್ಯಾರ. ಶಾಂತಕ್ಕ ಹ್ಞೂ ಅಂತೀಯಲ್ಲ, ನೀವು ಅದ್ರಕ್ಕೊಂದು ಕುಂದ್ರವ, ನಾನು ಮಾಡಕ್ಕೆ ಬೇಕಾದಷ್ಟು ಕೆಲಸದವು. ಹೊಲಕ್ಕೆ ಹೋಗ್ಬೇಕು. ನಾ ಇನ್ನು ಹೊಲಕ್ಕೆ ಹೋಗಿ ಮನೆಗೆ ಬಂದು ಮತ್ತೆ ಇವತ್ತೆಲ್ಲ ಸಾಮಾನು ಕಿತ್ತ ಅಡಿಗೆ ಮನೆ ಸ್ವಚ್ಛ ಮಾಡ್ಕೋಬೇಕು. ಇವತ್ತು ಅಡಿಗೆ ಮನೆ ಸ್ವಚ್ಛ ಮಾಡ್ಕೊಂಡು ನಾಳೆ ಒಟ್ಟು ಇದೆಲ್ಲ ಪಡ್ಸಾಲಿ ಸ್ವಚ್ಛ ಮಾಡ್ಕೊಂಡ್ರೆ ಒಂಚೂರು ಪಡ್ಸಾಲಿ ಮತ್ತು ಅದು ಮಕ್ಕಳ ಕೋಣಿ ಅವೆಲ್ಲ ಸ್ವಚ್ಛ ಮಾಡ್ಕೊಂಡು ಒಟ್ಟು ಧೂಳ ಹೊಡ್ಕೋಬೇಕು. ಇವ ಬಂಡೆ ಸಾಮಾನೆಲ್ಲ ತಿಕ್ಕೋದವು ಐತ್ಯಾರ ಮಾಸಿ. ಮತ್ತು ಅದಕ್ಕೆ ನೀ ಬೇಕಾದ್ರೆ ಮಾತಾಡ್ಕೊಂಡು ಕುಂದ್ರವ. ಅಲ್ಲ ಗಿರ್ಜಿ, ಅಯ್ಯೋ ದೇವ್ರೆ, ನಾ ಸಿಕ್ಕೊಂಡ್ನೆಲ್ಲಪ್ಪ ಇದ್ರ ಕೈಯಾಗ. ಅಲ್ಲ ನಮ್ಮ ಶಾಂತವ್ಗ ಅಲ್ಲ ಶ್ರಾವಣ ತಿಂಗಳು ಬಂತು, ಮನೆಗಿನಿ ಸ್ವಚ್ಛ ಮಾಡ್ಬೇಕಂತಾಳು ಇಲ್ಲೋ, ಏನು ಸುದ್ದಿನ ತೆಗಿವಳ್ಳು. ಹಾಸಿಗೆ ಅದು ಒಗದು ಎಲ್ಲ ಮಾಡಿ ಇಡ್ಬೇಕಾ? ಎಲ್ಲ ನಾನೇ ಹೇಳ್ಬೇಕೀಗೆ. ಅಯ್ಯೋ ದೇವ್ರೆ, ಮಾಡ್ತಾಳೆ ಇವತ್ತೆಲ್ಲ ಮಾಡ್ತಾಳ. ಏನ್ ಮಾಡ್ತಾಳ ಏನ, ಎಲ್ಲ ಹೇಳೇ ಮಾಡಿಸ್ಬೇಕು, ಯಾವುದೊಂದು ತಿಳುವಳಿಕಿಲ್ಲ. ಬರ್ತೇನೆ ಗಿರ್ಜಿ ಅತ್ತೆಯಾರ, ನಾ ರೊಟ್ಟಿ ಬುತ್ತಿ ತಗೊಂಡು ಹೊಲಕ್ಕೆ ಹೊಂಟೇನಿ. ಮಧ್ಯಾಹ್ನ ಮ್ಯಾಗ ಬರ್ತೇನೆ ನಾನು. ಬಂದು ಬೇರೆ ಮನೆ ಎಲ್ಲ ಸ್ವಚ್ಛ ಮಾಡ್ಕೊಳ್ಳೋ ಕೆಲಸ ಅದಾವ. ಈಗ ನಾಷ್ಟ ಅಂತೂ ಆಗೈತಿ, ಚಾನು ಕುಡ್ದಿರಿ. ಮಧ್ಯಾಹ್ನ ಕಡಿಗೆ ಐತಿ. ನಾ ಬರೋ ಮಟ ತಡದಿದ್ರೆ ತಡೀರಿ, ಇಲ್ಲ ನನಗೆ ಮಾತ್ರ ಊಟ ಅಲ್ಲೇ ಕಟ್ಕೊಂಡೇನು ಉಂಡ ಬರ್ತೇನೆ. ನೀವು ರೊಟ್ಟಿ ಪಲ್ಯ ಎಲ್ಲ ಆಯ್ತು, ಒಟ್ಟು ನೀಡ್ಕೊಂಡು ಉಂಡ್ರಿ ಅತ್ತೀರ. ಬರ್ತೇನೆ, ಲಕ್ಷ್ಮಿ ಬರ್ತೇನೆ ಅಂದಾಳ ಮಧ್ಯಾಹ್ನಕ್ಕೆ. ಹೋಗಿ ಬರ್ತೇನೆ ಹೊಲಕ್ಕೆ. ನೋಡು ಎಷ್ಟು ಸೊಕ್ಕಿರ್ಬೇಕು ನೋಡಿಕಿಗೆ. ಹೊಲಕ್ಕೆ ಕೊಡಕ್ಕೆ ಹೊಂಟಾಳ ಜಂಪರ್ನ. ನನಗೊಂದು ಪತ್ಲಾ ತಂದಿಲ್ಲ. ಯಾಕ ನಾನು ಹಂಗಾರ ಮೊಮ್ಮಗಳು ದುಡ್ದಿದ್ರಾಗ ನನಗೊಂದು ಪತ್ಲಾ ತರಬಾರ್ದನ? ತಾವು ಬೇಕಿ ಅದು ಯಾವಾಗ ಹೋಗ್ಯಾಳ ಏನೋ ನನಗೆ ಹೇಳಂಗ ಹೋಗಿ ಪತ್ಲಾ ತಂದಾಳ. ಪತ್ಲಾ ತಂದು ಈಗ ಜಂಪರ್ ಹೊಲಕ್ಕೆ ಕೊಡಕ್ಕೆ ಹೋದ್ಲಿಗ. ನನಗೊಂದು ತರಬಾರ್ದಾಗಿತ್ತನ? ಹಿಂಗ ನೋಡು, ವಯಸ್ಸಾಗಿಂದ ಹೇಳಾರಿಲ್ಲ. ನನ್ನ ಮಗ ಗಟ್ಟಿದಿದ್ರೆ, ನನ್ನ ಮಗ ಎಲ್ಲ ತಂದು ಕೊಡೋಂಗಿದ್ರೆ ನಾ ಈ ಬಿಡಾಡಿನ ಕೇಳ್ತಿದ್ದೆ. ಹಿಂಗದಾಳ ನೋಡಿಕ್ಕೆ. ಯವ್ವ ದೇವ್ರೆ, ವಯಸ್ಸಾದ್ಮೇಲೆ ಬದುಕಿರ್ಬಾರ್ದು ಬಿಡ ಯವ್ವ, ವಯಸ್ಸಾದ್ಮೇಲೆ ಬದುಕಿರ್ಬಾರ್ದು. ನನಗೂ ಹೀಗೆ ಅನ್ನಿಸ್ತಾ ಐತಿ, ಯಾಕೆ ಬದುಕಿಯ ನೀನಂತೇಳಿ. ನಿನಗೂ ನಾ ಯಾಕೆ ಬದುಕಿನ ಅನ್ಸಕತ್ತೈತಿ? ಯಾಕೆ ಏನಾತ? ಇಷ್ಟು ಸಣ್ಣ ವಯಸ್ಸಿಗೆ ಜೀವನ ಬೇಸರ ಮಾಡ್ಕೊಂಡ್ರೆ ಹೆಂಗ ಹುಡುಗಿ? ಯಾಕೆ ಏನಾತ ನನ್ನ ಗಂಡ ಹೊಡೆದ್ ನಾನು? ಏನಾರ ಅಂದನ? ಸಾಲ ಸಮದೇನು? ಏನೈತಿ ಹೇಳ? ಅಷ್ಟಕ್ಕೆ ಯಾಕಾರ ಬದುಕೇನ ಅಂತ ಅನ್ಕೊಳಕತ್ತಿಯಲ್ಲ ಹುಡುಗಿ ನೀನು. ಹಂಗೆಲ್ಲ ಅನ್ಕೋಬೇಡವಾ. ಮತ್ತೇನಾರ ಏನು ಜೀವ ಕಳ್ಕೊಂಡಿ ಅಂಥದ್ದೆಲ್ಲ ಮಾಡಕ್ಕೆ ಹೋಗ್ಬೇಡ ಹುಚ್ಚುಡುಗಿ. ಇದ್ದು ಜಯಿಸ್ಬೇಕು, ಸಾಧಿಸ್ಬೇಕು. ಸಾಯಕ್ಕೆ ಯಾಕೆ ಹೋದಿ? ಇಲ್ಲಿ ಪಶನ್ ಗಿಶನ್ ತೊಗೊಂಡು ಶಟದ್ ಹೋದಿ ಹಿಂದಾಗಡೆ. ನಾನಲ್ಲ ಮುಕ್ಕಿ, ನಾಯಕ್ ಸಾಯ್ಲಿ. ಅಯ್ಯೋ ದೇವ್ರೆ, ನಾ ಹೋಗ್ತೇನೆ, ಕೆಲಸದ ಮನೆ ಸ್ವಚ್ಛ ಮಾಡ್ಬೇಕು. ಶ್ರಾವಣ ಹೂನ ಅಂತ ಹೇಳತ್ತೀನಿ. ಶ್ರಾವಣ ಮನೆ ಸ್ವಚ್ಛ ಮಾಡೋದು ಬಿಟ್ಟು
ಹೊರಗೆ ಹೋಗ್ಕಳ ಅಂತೇಳಿ. ಯೋ ದೇವ್ರೇ, ಇಲ್ಲ ನಾ ಇಲ್ಲಿರಲ್ಲ. ಯವ್ವ ದೇವ್ರೇ, ಇಲ್ಲ ನಿಂತ್ನಿ ಅಂದ್ರೆ ನನ್ನ ತಲೆ ಕೆಟ್ಟು ನಡಾಣೆ ಆಗಿ ಮತ್ತೆ ನನ್ನ ಗಂಡ ಇನ್ನೊಂದು ಲಗ್ನ ಆಗಿ ಬರ್ತಾನೆ ಶ್ರಾವಣಕ್ಕೆ. ಯಾಕಂದ್ರೆ ನಾ ಸತ್ತ ಹೋಗಿರ್ತೀನಲ್ಲ. ಏನ? ಓ, ಹೊಡಿದು ಬಿಡಿದಿಲ್ಲನು, ಎರಡನೇ ಲಗ್ನ ಆಗಕತ್ತಾನ. ಚೀ ಚಿ 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 ಚೀ, ಏನು ಬಂತ ನಿನ್ನ ಗಂಡಗ? ಅಲ್ಲ ಮತ್ತಿನ್ನೇನು ಮಾಡ್ಯಾನ ಹೇಳಮ್ಮ ಗಿರ್ಜಿ. ಹಿಂಗೆ ಹೇಳ್ತಾನಂತ ತೆಪ್ಪ ತಿಳಿಬೇಡ ನೀನು. ಮತ್ತು ಪಡಾಳೆ ಆರಿಸ್ಕೊಂತ ಈ ನಮ್ಮನಿ ಮನಿ 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 ಅಡ್ಯಾಡ್ತಿ. ಮನ್ಯಾಗ ನಾಯಿ ಕಾಲು ನಿಲ್ಲಾರ್ದಂಗೆ ತಿರ್ಗಾಲ್ ತಿಪ್ಪಿ ಅಂತಕ್ಕೆ ಮತ್ತೇನು ಮಾಡ್ತಾನೆ? ಇನ್ನೊಂದು ಲಗ್ನ ಆಗಿ ಬರ್ತಾನೆ. ಅದಕ್ಕೆ ಜೀವನ ಬೇಸರಾಗೈತಿ, ಯಾಕಾರ ಬದುಕೇನಂತ. ನೀ ಸತ್ತು ಹೋದ್ರೆ ಸತ್ತು ಹೊಕ್ಕಿ, ಅವ್ರಿಬ್ರು ಗಂಡ ಏನು ಚಂದಾಗಿ ಇರ್ತಾರೆ. ಅದಕ್ಕೆ ನಾ ಬರ್ತೇನೆ ಸುಮ್ಮನೆ ಸಂಜೆ ಮುಂದೆ ಮನೆಗೆ ಬಂದು ಯಾಕೆ ಎರಡನೇ ಲಗ್ನ ಮಾಡ್ಕೋತಿ ಅಂತ ಕೇಳ್ತೇನೆ ನಾನು. ನೀ ತಲೆ ಕೆಡಿಸ್ಕೋಬೇಡ. ಏನು ನೀ ಮಾಡ್ತಿ ಅಂತೇಳಿ ನಾ ಹಂಗೇನು ಮಾಡೋದಿಲ್ಲ. ನಾನು ತಿದ್ದಿ ಬುದ್ಧಿ ಹೇಳ್ತೇನೆ, ನೀ ಸುಮ್ಮನೆ ನನ್ನ ಮಾತು ಕೇಳ್ತಾನವ. ಯವ್ವ, ನಿನ್ನ ಮಾತು ಎಲ್ಲರೂ ಕೇಳ್ತಾರೆ, ನಮ್ಮ ಮಾತ ನೀ ಕೇಳೋದಿಲ್ಲಲ್ಲ. ಯವ್ವ ಪುಣ್ಯಾತ್ಕಿತ್ತಿ ಇದ್ದವಳು ಗಂಗವ್ವ. ಗಂಗವ್ವ ಯಾರು? ಯೋ ದೇವ್ರೇ, ಯವ್ವ ಇಲ್ಲ ತಲೆ ಕೆಡಿಸುವಲ್ಲ ತುರ್ತಾಳಿಕಿ. ನಾ ಹೋಗೇ ಬಿಡ್ತೇನೆ. ಮೂಲಿ ಮನಿ ಗಂಗವ್ವ. ಅಯ್ಯೋ ದೇವ್ರಿ, ಆಕಿಗೇನು ಬಂತ? ಲಗ್ನ ಗಿಲ ಬಿಡಾಡಿದೆ. ಗಂಡನ್ ಬಿಟ್ಕೊಟ್ಟು ನಿನ್ನ ಗಂಡನಿಂದ ಬರಕತ್ತಾಳ ಮೂಲಿ ಮನಿ ಗಂಗವ್ವ. ಅಯ್ಯೋ ಅದ್ರ ಸಿಡಿ ಕಡೆ ಶೃಂಗಾರ ಮಾಡ್ಲಿಕ್ಕೆ ಅಂತಡಿ. ಸಂಜೆಗೆ ಫಸ್ಟ್ ಅಕ್ಕಿ ಮನೆಗೆ ಹೋಗಿ ಬಿಡಾಡಿದ ಚಮಡ ಸುಂದ ಆಕಿ ಗಂಡನ ಮುಂದೆ ಮರ್ಯಾದೆ ತೆಗೆದ ನಿನ್ನ ಗಂಡನ ಕಡೆ ಬರ್ತೇನೆ. ನೀ ತಲೆ ಕೆಡಿಸ್ಕೊಡ, ಹೋಗಿ ನೀ ತಲೆ ಕೆಡಿಸ್ಕೊಡ. ಅಯ್ಯಯ್ಯೋ, ಇದು ಎಲ್ಲಿಗೆ ಹೋಗಿ ಎಲ್ಲಿಗೆ ಮುಟ್ತತೆ ಅನ್ನೋದ ಗೊತ್ತಾಗೋಲ್ತಲ್ಲಪ್ಪ. ಇನ್ನಿಲ್ಲಿ ಮಾತಾಡಿ ಉಪಯೋಗಿಲ್ಲ. ನಾನು ಎಲ್ಲರೂ ಹಾಳಾಗಿ ಹೋಗ್ಬಿಡ್ತೇನೆ. ಅಲ್ಲ ಸಮಾಧಾನ ಮಾಡ್ಕೋ ಗಿರ್ಜಿ, ಜೀವಾಗಿ ಮಕ್ಕಳಾಗಿಳ್ಕೊಂಡಿ ಅವಸರಕ್ಕೆ ಬಿದ್ದೆ. ಏನು ಹುಡುಗಿ ಇದು ಈ ನಮ್ನಿ ಬರಾಸ್ಲೆ ಹೋದ್ಲು. ಊರ್ಲದು ಹಾಕಿ ಕೊತ್ತತೆ ಏನಾತ್ತಾಗ ಊರ್ಲ ಹಾಕೋಬೇಡ್ಲೆ ಗಿರ್ಜಿ. ಮತ್ತೆ ಊರಾಗ ದೆವ್ವಾಗ ಅಡ್ಯಾಡಕತ್ತೆ ಅಂದ್ರೆ ಏನು ಮಾಡೋದು? ಇಲ್ಲಿ ತಡಿ, ಮನೆ ಬಿಟ್ಟು ಹೋದೇನಂದ್ರೆ ಮನ್ಯಾಗ ಯಾರಿಲ್ಲ. ಬರಲಿ ನನ್ನ ಸೊಸಿ ಬರಲಿ, ಎಟತ್ತಿಗೆ ಬರ್ತಾಳೆ. ಬರಲಿ ಜಂಪರ್ ಹೊಲೆ ಹಾಕೊಟ್ಟು ಆಕೆ ಬಂದ್ಲ ಅಂದ್ರೆ ಮೊದಲು ಹೋಗ್ತಾನೆ. ಆ ಮೂಲಿ ಮನಿ ಗಂಗ ಹೋಗಿ ಮಾಡ್ತಾನೆ ತಡಿ ಆಕಿಗೆ. ಪಾಪ ಏನೇ ಆಗಲಿ ಗಿರ್ಜಿ, ಏನಾರ ಯಾಕಾಗಲಿ ಒಟ ಒಟ ಒದರ್ತಾಳ ಮಾಡ್ತಾಳ ಅನ್ನೋದಾದ್ರೆ ಪಾಪ ಸುಳ್ಳಲ್ಲ, ಒಳ್ಳೆ ಹುಡುಗಿ ಐತಿ. ಪಾಪ ನಮ್ಮ ಗಿರ್ಜಿ ಗಂಡ ಅದಕ್ಕೇನು ಬಂತು ನೋಡೋದಕ್ಕೆ. ಇಂಥ ಚಂದುಳ್ಳಿ ಅಂತ ಹೆಂಡತಿ ಬಿಟ್ಟು ಅದ್ರ ಮಸಡ್ಯಾರ ಸೊಟ್ಟ ಮರಿ ಕರೇ ಒಂದು ನಮೂನಿ ಐತದ. ಅದನ್ನ ಕಟ್ಕೊಳಕ್ ಹೊಂಟಾನಲ್ಲಿವ. ಏಯ್ ಬಾಯ್ಲೆ, ಏನವ? ಅಲ್ಲ ನಿಮ್ಮ ಅಣ್ಣ ಎತ್ತಾಗೋದ ಯಾಕಂದ್ರೆ ಹೆತ್ತೊಟ್ಟು ಉರಿಯಾಕತ್ತಿಲ್ಲ ಅದಕ್ಕೆ. ಏನಾತೀಗ? ಏನಾತಂತ ಕೇಳ್ತಿಯಲ್ಲ? ಯೋ ನನಗಂತರೂ ಸಾಕ ಹೊತ್ತು ಹೋಗತ್ತ. ವಯಸ್ಸೇನು ಹಿಂಗೆ ಇರ್ತತೇನ? ದಿನಕ್ಕೆ ದಿನ ವಯಸ್ಸು ಹಾಕ್ಕೊಂತ ಹೋಗತಿ. ಅಯ್ಯೋ ದೇವ್ರೆ, ಅದೇನ ಅಂತಾರಲ್ಲ, ಮಳಿ ನಂಬ್ಕೊಂಡು ಮಡ್ಕೆ ನೀರು ಚೆಲ್ ಕುಂತ್ರಂತ ಹಂಗಾತ್ ಬಾಳೆ. ಅಯ್ಯೋ ದೇವ್ರೆ, ಏನು ಹೇಳಿದೆ ಹುಡುಗಂತ ನಾನು. ಅಲ್ಲ ನೀನು ನೋಡಿಯೇನು? ಅದು ಯಾವಕ್ಕಿನ ಲವ್ ಮಾಡಿ ಆಕಿಗೋಸ್ಕರ 3 ವರ್ಷ ಕಾಯ್ತೇನೆ ಅಂತಾನಲ್ಲ, ಆಕೆ ಫೋನಿಗೆ ಹಚ್ಚಿರ್ತಾಳನ? ಇಲ್ಲ ಇವಂಗ ಫೋನ್ ಏನು ಮಾಡಲ್ಲ ಅನಿಸ್ತೈತಿ. ಯಾವಾಗೂ ಅಣ್ಣ ಏನು ಮಾತಾಡ್ತಿರೋದು ನಾನು ನೋಡಿಲ್ಲ. ಇಲ್ಲಾಂದ್ರೆ ಈ ಪ್ರೀತಿ ಮಾಡಿದವರು ಪುರ್ಸತ್ತಿಲ್ದಂಗೆ ಫೋನ್ನಾಗೆಲ್ಲ ಮಾತಾಡ್ತಿರ್ತಾರಪ್ಪ. ಏನು ಅಣ್ಣ ಮಾತಾಡೋದೇನು ನಾನು ನೋಡಿಲ್ಲ ಬಿಡು. ಯಾಕೆ ಹಿಂಗೆ ಕೇಳತ್ತಿ? ಯಾಕಂದ್ರೆ ಏನು ಹಿಂಗೆ ಕುಂದ್ರದನ ಅಂತ ನನಗೂ ಹೊಟ್ಟಬೇನಲ್ಲ ಮತ್ತು ಅದಕ್ಕೆ. ಅಲ್ಲ ಆ ಹುಡುಗಿನೂ ಫೋನ್ ಮಾಡಲ್ಲ ಅಂತಿ, ಇವನು ಏನು ಹಚ್ಚಿದಂಗೆ ಏನು ಕಾಣಲ್ಲ. ಹಿಂಗೆ ಮಾಡ್ಕೊಂತ ಹೋದ್ರೆ ಹೆಂಗಲಿ? ನಿನಗಿಂತ ಬರೋಬ್ಬರಿ 4 ವರ್ಷ ದೊಡ್ಡವ. ಏನು ನೀನೇ ಮದುವೆ ವಯಸ್ಸಿಗೆ ಬಂದು ಅವ್ನಿಗೆ ಇಷ್ಟೊತ್ತಿಗೆ ಅಲ್ಲೇ ಮದುವೆ ಆಗಬೇಕಾಗಿತ್ತು. ಅಲ್ಲ ಹಿಂಗೆ ಮಾಡಿದ್ರೆ ಹೆಂಗವ ಇವ್ರು ಅಂತ ಆತಾಗ. ಅಯ್ಯೋ ದೇವ್ರೆ, ನನಗಂತರೂ ಏನು ಮಾಡಬೇಕು, ಇದಕ್ಕೇನು ಹೇಳ್ಬೇಕು ಅಂತ ಗೊತ್ತಾಗಲ್ತು. ಹೋಗುತ್ತೆ ಅದು ಯಾವಕ್ಕಿನ್ನ ನಂಬ್ಕೊಂಡು ಇವ್ ನಿಂತಾನ. ಆಕೆನ ಮದುವೆ ಮಾಡ್ಕೊತಾಳ ಅಥವಾ ಬಿಡ್ತಾಳ ದೇವರಿಗೆ ಗೊತ್ತು. ಅಯ್ಯೋ ಹೋಗ್ಲಿ ಬಿಡವ, ಏನೋ ಆಕಿನ ಭಾಳ ಇಷ್ಟಪಟ್ಟಂಗೆ ಕಾಣ್ತಾನೆ. ಅದಕ್ಕೆ ಪಾಪ ಅಣ್ಣ ಆಕೆಗೋಸ್ಕರ ಕಾಯ್ತಾ ಇರ್ಬೋದು. ಬಿಡು ಹೋಗ್ಲಿ ಪಾಪ, ನೀನು ಹಂಗೆ ಬೈಯಕ್ಕೆ ಹೋಗ್ಬೇಡ. ಏನು ಪಾಪನೋ ಏನು ಪಿಪಿಯೋ. ಅಲ್ಲ ಆಕೇನು ಇತ್ತಿತ್ತಾಗ ನಿನ್ನ ಫ್ರೆಂಡ್ ಬರೋದೇ ಬಿಟ್ಬಿಟ್ಟಾಳ? ಯಾರು? ನನ್ನ ಫ್ರೆಂಡ್ ಸುಮಾರು ಜನ ಬರ್ತಿದ್ರು. ಜಾರ್ಜ್ ಹಿಡಿತೀನೀಗ. ನಿನ್ನ ಫ್ರೆಂಡ್ ಅಶ್ವಿನಿ ಎಲ್ಲವಕ್ಕಿನೂ ಕೇಳ್ತೇನೆ ನಾನು. ಅಶ್ವಿನಿನಾ? ನಂಗೆ ಗೊತ್ತಿಲ್ಲವ, ಯಾಕೆ ಬಂದಿಲ್ಲ ಅಂತೇಳಿ ಕರೆ ಹೇಳು. ಯಾಕೆ ಬಂದಿಲ್ಲಕ್ಕೆ? ಅಯ್ಯೋ ಅವ ತಲೆ ತಿನ್ಬೇಡವ. ಅದು ಆಕಿಗೆ ಸ್ವಲ್ಪ ಅಣ್ಣನ ಮೇಲೆ ಕ್ರಶ್ ಇತ್ತು. ಆದರೆ ಅಣ್ಣಂಗೆ ಹಿಂಗೆ ಬೇರೆ ಹುಡುಗಿ ಮೇಲೆ ಅವ್ನು ಕ್ರಶ್ ಆಗೈತಿ. ಸುಮ್ಮನೆ ನಿನ್ಗೆ ಯೂಸ್ ಇಲ್ಲ ಅಂತ ಅನಿಸ್ತೈತಿ ನೋಡು, ನೀ ವ್ಯರ್ಥ ಪ್ರಯತ್ನ ಮಾಡತ್ತಿ ಅಂತ ಹೇಳಿದೆ. ಅವಾಗಿಂದ ಭಾಳ ಬೇಜಾರು ಮಾಡ್ಕೊಂಡು ಬಂದೇ ಇಲ್ಲ. ಅಯ್ಯೋ ದೇವ್ರೇ, ಎಂಥ ಮಕ್ಕಳು ಕೊಟ್ಟಿಯಪ್ಪ. ಇಂಥವು ಕೊಡ ಬದಲಿ ಹಂಗೆ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತತ್ತಾಗ. ಅಲ್ಲ ಅದಕ್ಕೆ ಸ್ವಾದಿಲ್ಲ, ಜೊತೆಗೆ ನಿನಗೂ ಸ್ವಾದಿಲ್ಲಲ್ಲೇ. ಬಂದು ಹೋಗಿ ಮಾಡಿ ಒಬ್ರಿಗೊಬ್ರು ಮಕ್ಕ ನೋಡ್ಕೊಂಡಿದ್ರಂದ್ರೆ ಏನು ಇಷ್ಟಪಡ್ತಿದ್ರೋ ಏನು ಮಾಡ್ತಿದ್ರು? ನೀನೊಂದೊತ್ತಾಗ ಇದ್ದಂಗೆ ಅದಿ ನೋಡತ್ತಾಗ. ಥೂ 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 ಥೂ. ಏ ಬಿಡವ, ಪಾಪ ಅವಳು ಬರೋದು ಹೋಗೋದು. ಇವ್ನು ನೋಡಿದ್ರೆ ಇಷ್ಟಪಡಲ್ಲ ಬಿಡಲ್ಲ, ಯಾಕೆ ಸುಮ್ಮನೆ ಪ್ರಯತ್ನ ಪಡ್ಬೇಕು? ಏನು ಮಾಡ್ತೀರಾ ಮಾಡ್ಕೊ ಹೋಗ್ರಿ, ಅದೇನು ಮಾಡ್ತೀರಾ ಮಾಡ್ಕೊರಿ. ಅಯ್ಯ ಒಂದತ್ತಾಗ ಅಣ್ಣ ಮದುವೆಗೆ ಒಪ್ಕೊಂಡಿಲ್ಲ ಅಂದ್ರೆ ನಾನೇನು ಮಾಡಲಿ? ಅದನ್ನ ಅಣ್ಣಂಗೆ ಹೇಳ್ಬೇಕು. ಅದನ್ನ ಬಿಟ್ಟು ನಂಗೆ ಹೇಳ್ತಾವ ಒಳ್ಳೊಳ್ಳೆ ತೆರೆ ಹಿಡ್ಸಕತ್ತಾವ. ನಾನು ಹೋಗಿ ಮದುವೆ ಮಾಡ್ಕೊ ಅನ್ನೋಕ್ಕಾಕೈತ?